ಹುಬ್ಬಳ್ಳಿಗೂ ಎಸ್ಎಲ್ ಭೈರಪ್ಪನವರಿಗೂ ಅವಿನಾಭಾವ ನಂಟು. ಭೈರಪ್ಪನವರ ಸಾಹಿತ್ಯಕ್ಕೆ ಮಹತ್ವದ ತಿರುವು ಕೊಟ್ಟಿದ್ದು ಹುಬ್ಬಳ್ಳಿ. ಮೈಸೂರು ಬಿಟ್ಟರೆ ಹುಬ್ಬಳ್ಳಿಯನ್ನ ಅತಿ ಹೆಚ್ಚು ಇಷ್ಟಪಡ್ತಾ ಇದ್ರು ಭೈರಪ್ಪನವರು. ಭೈರಪ್ಪನವರ ಬಹುತೇಕ ಪುಸ್ತಕಗಳು ಸಾಹಿತ್ಯ ಭಂಡಾರದಿಂದ ಪ್ರಕಟವಾಗಿದೆ. ಹಾಗಾಗಿ ಹುಬ್ಬಳ್ಳಿಗೂ ಎಸ್ಎಲ್ ಭೈರಪ್ಪನವರಿಗೂ ಅವಿನಾಭಾವ ನಂಟು ಅಂತಲೇ ಹೇಳಬಹುದು. ಮತ್ತು ಅವರ ಇಡೀ ಕುಟುಂಬ ಮೊದಲು ಹಾಸನದಲ್ಲೇ ಇದ್ದಿದ್ದು, ಪ್ಲೇಗ್ ಬಂದು ಇಡೀ ಕುಟುಂಬ ಮೃತರಾದ ನಂತರದಲ್ಲಿ ಇವರು ಪರದಾಟವನ್ನು ಪಟ್ಟರು. ಕೊನೆಗೆ ಊರೂರು ಸುತ್ತಿದ್ರು, ಹಲವು ಕಡೆಗಳಲ್ಲಿ ಓಡಾಟವನ್ನು ನಡೆಸಿದ್ರು. ಒಪ್ಪತ್ತಿನ ಊಟಕ್ಕೂ ಕೂಡ ಅವರು ಅಂಗಲಾಚಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಈ ರೀತಿಯ ಒಂದು ನಂಟನ್ನು ಅವರು ಮೈಸೂರು ಮತ್ತು ಹಾಸನಕ್ಕೆ ಹೊಂದಿದ್ದಾರೆ. ಕರ್ನಾಟಕ ಕಂಡಂಥ ಮೇರು ಸಾಹಿತಿ ಸರಸ್ವತಿ ಪುತ್ರ ಸನ್ಮಾನರಾದಂಥ ಎಸ್ಎಲ್ ಭೈರಪ್ಪನವರು ಇವತ್ತು ಎಲ್ಲರನ್ನು ಬಿಟ್ಟು ಅಗಲಿದ್ದಾರೆ. ಅವರಿಗೂ ಹುಬ್ಬಳ್ಳಿಯ ಜನತೆಗೂ ಹುಬ್ಬಳ್ಳಿ ನೆಲಕ್ಕೂ ಅವಿನಾಭಾವ ಸಂಬಂಧ. ಅವರ ಪ್ರತಿಯೊಂದು ಪುಸ್ತಕ ಸಾಹಿತ್ಯ ಭಂಡಾರದಲ್ಲಿ ಮುದ್ರಣಗೊಂಡಿರುವಂಥದ್ದು. ಆ ಸಾಹಿತ್ಯ ಭಂಡಾರದ ಮೂಲ ಹುಬ್ಬಳ್ಳಿಯಲ್ಲಿ. ಹುಬ್ಬಳ್ಳಿ ಸಾಹಿತ್ಯ ಭಂಡಾರ ಮತ್ತು ಅದರ ಜೊತೆಗೆ ಎಸ್ಎಲ್ ಭೈರಪ್ಪನವರಿರುವಂಥ ಅವಿನಾಭಾವ ಸಂಬಂಧ ಬಗ್ಗೆ ಮಾತನಾಡಲು ಸಾಹಿತ್ಯ ಭಂಡಾರದ ಒಂದು ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೋಗೋಣ. ಸರ್, ಎಸ್ಎಲ್ ಭೈರಪ್ಪನವರಿಗೆ ಒಂದು ತಿರುವು ಕೊಟ್ಟಂಥದ್ದು, ಎಸ್ಎಲ್ ಭೈರಪ್ಪರವ್ರನ್ನ ಗುರುತಿಸಿಕೊಂಡಿದ್ದು ಸಾಹಿತ್ಯ ಭಂಡಾರ, ಹೇಗಿತ್ತು ಒಡನಾಟ? ಹೌದು, ನಮ್ಮ ಸಾಹಿತ್ಯ ಭಂಡಾರದ ನಮ್ಮ ದೊಡ್ಡಪ್ಪ ಎಂ ಗೋವಿಂದರಾವ್ ಅಂತ, ಅವರು ಇಲ್ಲಿ ಸಾಹಿತ್ಯ ಭಂಡಾರದಿಂದ ಭೈರಪ್ಪನವರ ಪುಸ್ತಕ ಪ್ರಕಾಶನ ಆರಂಭ ಮಾಡಿದ್ದು 1960ನೇ ಇಸ್ವಿ. ಇವತ್ತಿಗೂ ಕೂಡ ಸಾಹಿತ್ಯ ಭಂಡಾರದಿಂದ ಅವ್ರದ್ದು ಎಲ್ಲ ಪುಸ್ತಕಗಳು ಪ್ರಕಟ ಆಗ್ತವೆ. ಅದು ಸಾಹಿತ್ಯ ಭಂಡಾರ ನಮ್ಮ ದೊಡ್ಡಪ್ಪ ಅವ್ರೇನು ಬೆಂಗಳೂರಿಗೆ ಹೋದ್ರು, ಅಲ್ಲೊಂದು ಶುರು ಮಾಡಿದ್ರು ಸಾಹಿತ್ಯ ಭಂಡಾರ ಅಂತ. ಅಲ್ಲಿಂದ ಕಂಟಿನ್ಯೂ ಆಯ್ತದು. ಈಗ ಸುಮಾರು 65 ವರ್ಷಗಳಿಂದ ಅವ್ರದ್ದು ಎಲ್ಲ ಪುಸ್ತಕಗಳು ಸಾಹಿತ್ಯ ಭಂಡಾರದಿಂದನೇ ಪ್ರಕಟ ಆಗ್ತವೆ. 70ನೇ ಇಸ್ವಿ ಸುಮಾರಿನಿಂದ ಬೆಂಗಳೂರಿಂದ ಪ್ರಕಟ ಆಗ್ತಾ ಇದ್ದಾವೆ. ಸಾಹಿತ್ಯ ಭಂಡಾರಕ್ಕೆ ಅವ್ರ ಒಡನಾಟ ಹೇಗೆ ಪರಿಚಯ ಆಯಿತು ಸರ್? ಹೇಗೆ ಬಂದರು? ಅವರು ಹುಬ್ಬಳ್ಳಿ ಆರ್ಟ್ಸ್ ಕಾಲೇಜ್ ಒಳಗೆ ಲೆಕ್ಚರ್ ಆಗಿ ಅವ್ರ ಪ್ರೊಫೆಷನ್, ಅವ್ರ ವೃತ್ತಿ ಶುರು ಮಾಡಿದ್ದು ಹುಬ್ಬಳ್ಳಿ ಒಳಗೆ ಅಂತ ಹೇಳ್ತಾರೆ. ಇಲ್ಲಿ ಕಾಡಸಿದ್ದೇಶ್ವರ ಆರ್ಟ್ಸ್ ಕಾಲೇಜ್ ಒಳಗೆ ಲೆಕ್ಚರ್ ಇದ್ದಾಗ ಆಕಸ್ಮಿಕವಾಗಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಮೂಲಕ ಸಂಪರ್ಕ ಗಳಿಸಿದ್ರಂತೆ. ಸಾಹಿತ್ಯ ಭಂಡಾರ ಆಗಾಗಲೇ ದೊಡ್ಡ ಹೆಸರು ಪಡೆದ ಪ್ರಕಾಶನ ಸಂಸ್ಥೆ ಆಗಿತ್ತು. ನಮ್ಮ ದೊಡ್ಡಪ್ಪನವರು ಭಾಳ ದೊಡ್ಡ ಪ್ರಕಾಶಕರಂತ ಹೆಸರು ತೆಗೆದ್ರು. ಅವ್ರಿಗೆ ಭೈರಪ್ಪನವ್ರು ಸೀದಾ ಅಪ್ರೋಚ್ ಮಾಡ್ಲಿಕ್ಕೆ ಅವ್ರಿಗೆ ಸಂಕೋಚ ಅನಿಸಿ ಆ ಬ್ಯಾಂಕ್ ಮ್ಯಾನೇಜರ್ ಮೂಲಕ ಸಂಪರ್ಕ ಬೆಳೆಸಿದ್ರಂತೆ, ನಾವು ಕೇಳಿ ಅವ್ರಿಗೆ ಅಂತ. ಅದಕ್ಕೆ ನಮ್ಮ ದೊಡ್ಡಪ್ಪ ಹೇಳಿದ್ರಂತೆ, ನಾನು ಪುಸ್ತಕ ಓದಿ ನೋಡಿ ನಾನು ಹೇಳ್ತೀನಿ ಪ್ರಕಟ ಮಾಡೋದು ಹೇಗೆ ಅಂಥೇಳಿ. ಅದಕ್ಕೆ ಅವರು ಮ್ಯಾನೇಜರ್, ನಿಮಗೇನು ಸಾಲ ಬೇಕಂದ್ರೆ ಬೇಕಾದ್ರೆ ಕೊಡ್ತೀವಿ, ಅದೇನು ಹೀಗೆ ಹೇಳ್ತೀರಿ, ಓದಿ ನೋಡ್ತೀನಿ ಅಂತ. ಅವ್ರು ಭಾಳ ಜ್ಞಾನಿಗಳಿದ್ದಾರೆ, ಒಳ್ಳೆ ಲೆಕ್ಚರ್ ಅವರು. ಅವ್ರ ಪುಸ್ತಕಕ್ಕೆ ಹೀಗಂತೀರಿ? ಇಲ್ಲ, ನೀವು ಸಾಲ ಕೊಟ್ಟರೆ ತೊಗೊಳ್ತೀವಿ, ಆದರೆ ಆ ಪುಸ್ತಕ ಮಾತ್ರ ನಾವು ಓದಿ ನೋಡಿ ನಾನು ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅದು ಓದಿ ಇಷ್ಟಪಟ್ಟು ನಮ್ಮ ದೊಡ್ಡಪ್ಪ ಅವರು ಇಲ್ಲಿ ವಿಜಯನಗರದೊಳಗೆ ಮನೆ ಇತ್ತು, ಅಲ್ಲಿ ಸೈಕಲ್ ಹೊಡ್ಕೊಂಡು ಹೋದ್ರಂತ ಅವ್ರ ಮನೆಗೆ. ನಿಮ್ಮ ಕಾದಂಬರಿ ನಾನು ಓದಿದೆ, ಇಷ್ಟ ಆಯಿತು ನನಗೆ, ಪ್ರಕಟ ಮಾಡ್ತೀನಿ, ಇಷ್ಟು ಪ್ರತಿಗಳನ್ನ ಹಚ್ಚಾಕ್ತೀನಿ, ನಿಮಗೆ ಇಷ್ಟು ಗೌರವಧನ ಕೊಡ್ತೀನಿ ಅಂತ ಹೇಳಿದ್ರಂತೆ. ಅವರ ಆ ವಿನಯಕ್ಕೆ ನಾನು ಮಾರು ಹೋದೆ, ಅವ್ರ ಪ್ರಾಮಾಣಿಕತೆಗೆ ನಾನು ಮಾರು ಹೋದೆ, ಆಮೇಲೆ ಅವರ ಗುಣಗ್ರಾಹಿತನ ನನಗಿಷ್ಟ ಆಯಿತು ಅಂತ ಭೈರಪ್ಪ ಅವರ ಆತ್ಮಕಥೆ ಒಳಗೆ ಬರ್ತಾರೆ. ಅದು ಧರ್ಮಶ್ರೀ, ಅವರು ಹುಬ್ಬಳ್ಳಿ ಒಳಗಿದ್ದಾಗಲೇ ಬರೆದಿದ್ದದು ಧರ್ಮಶ್ರೀ, ಅದೇ ಕಾದಂಬರಿ. ಅದು ಈಗ ಒಂದು 25 ಎಡಿಷನ್ ಆಗಿದೆ. ಆಮೇಲಿಂದ ಎಲ್ಲ 26 ಕಾದಂಬರಿಗಳು ಕೂಡ ಸಾಹಿತ್ಯ ಭಂಡಾರ ಬೆಂಗಳೂರಿಂದಲೇ ಮುದ್ರಣ ಪ್ರಕಾಶನ ಆಗ್ತದೆ. ಒಬ್ಬ ಪ್ರಕಾಶರಾಗಿ ಸರ್, ಬೇರೆ ನೂರಾರು ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತಾರೆ. ಬರವಣಿಗೆ ವಿಚಾರಕ್ಕೆ ಬಂದರೆ, ಬರವಣಿಗೆ ಹಾಳಕ್ಕೆ ಎಸ್ಎಲ್ ಭೈರಪ್ಪ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಆ ಬರವಣಿಗೆ ಬಗ್ಗೆ ಏನು ಹೇಳ್ತೀರಿ ಎಸ್ಎಲ್ ಭೈರಪ್ಪ? ಇಲ್ಲ, ಅದು ಬರವಣಿಗೆ, ಅದು ಓದೋರು ವಿಮರ್ಶಕರೆಲ್ಲ ಹೇಳ್ತಾರೆ. ಭೈರಪ್ಪನವರ ಬರವಣಿಗೆಗಳಿಗೆ ಆಳ ವಿಸ್ತಾರ ಇಲ್ಲ ಅಂದ್ರೆ ಈ ಮಟ್ಟಿಗೆ ಅವರು ಜನಪ್ರಿಯರು ಆಗ್ತಾನೆ ಇರಲಿಲ್ಲ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಅವರು ಕನ್ನಡದಲ್ಲಿ ಬರಿತಾ ಇರೋ ಭಾರತೀಯ ಲೇಖಕ ಅಂತ ಹೇಳ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದೊಳಗೂ ಅವರ ಪ್ರಸಿದ್ಧಿ ಪಡೆದರು ಭೈರಪ್ಪನವರು. ಹೀಗಾಗಿ ಅದು ಅವ್ರ ಕಾದಂಬರಿಗಳ ಸತ್ವ ಅಂದ್ರೆ ಇಡೀ ಜಗತ್ತೇ ಹೇಳುತ್ತೆ, ಇಡೀ ಭಾರತನ ಹೇಳುತ್ತೆ. ಅವ್ರದ್ದು 2 ಕಾದಂಬರಿಗಳು ಭಾರತದ ಎಲ್ಲ ಭಾಷೆಗೂ ಆಗಿದಾವೆ, 14 ಭಾಷೆ ಒಳಗೂ ಆಗಿದೆ, ಎಲ್ಲ ಭಾಷೆ ಒಳಗೂ ಅದು ಜನಪ್ರಿಯತೆ ಪಡೆದಿದೆ. ಇನ್ನು ಅದ್ರ ಸತ್ವ ಇದೇ ಹೇಳ್ಬಿಡುತ್ತೆ. ಯಾವ ಕಾದಂಬರಿ ಸರ್ ಎಷ್ಟು ಸೇಲ್ ಆಗಿದ್ದು ಅವ್ರದ್ದು ನಿಮ್ಮ ಪ್ರಕಾಶನದಲ್ಲಿ? ಅಲ್ಲ, ಅದು ಆವರಣ 80-85 ಮುದ್ರಣ ಆಗಿದೆ ಕನ್ನಡದೊಳಗೆ. ಇಂಗ್ಲೀಷ್ ಒಳಗೆ ಭೈರಪ್ಪನವ್ರು ಹೇಳ್ತಾ ಇದ್ರು 25-26 ಎಡಿಷನ್ ಆಯ್ತು ಇಂಗ್ಲೀಷ್ ಒಳಗೆ ಆವರಣ ಅಂದರು. ಎಲ್ಲ ಭಾಷೆ ಒಳಗೂ ಅದು ಅಷ್ಟೇ ಜನಪ್ರಿಯತೆ ಆಗಿದೆ. ಅವ್ರ ಪುಸ್ತಕಗಳ ಪಟ್ಟಿನೇ ಇದೆ ಯಾವ ಭಾಷೆ ಒಳಗೆ ಎಷ್ಟಾಗಿದೆ ಅಂಥೇಳಿ.
ಈಗ ಕೊನೆಯದಾಗಿ ಭೈರಪ್ಪ ಅವರು ಯಾವಾಗ ಭೇಟಿ ಮಾಡಿದ್ರಿ, ಅವರ ನಡುವೆ ನಿಮ್ಮ ಸಂಬಂಧ, ನಿಮ್ಮ ಕುಟುಂಬದ ನಡುವೆ ಒಡನಾಟ? ನೋಡಿ, ಹೋದ ವರ್ಷ ಸರಿಯಾದ ಇದೇ ಟೈಮಿಗೆ ನಮ್ಮದೇನು ಸೆಪ್ಟೆಂಬರ್ 17ರ ಕಾರ್ಯಕ್ರಮಕ್ಕೆ ಅವರೇ ಇಷ್ಟಪಟ್ಟು ಬಂದರು. ನಾನು ಹುಬ್ಳಿಗೆ ಬರಬೇಕು ಅನ್ಸಲಿ, ಹುಬ್ಳಿ ಓಡಾಡಬೇಕು ಅಂಥೇಳಿ ನನಗೆ ಒಂದು 2 ತಿಂಗಳು ಮೊದಲಿಂದ ಫೋನ್ ಮಾಡ್ತಾಯಿದ್ರು ಅವರು. ಅದಕ್ಕೆ ನಾನು ಹೇಳಿದೆ, ಬರೋದಾದ್ರೆ ನೀವು ಸೆಪ್ಟೆಂಬರ್ 17ಕ್ಕೆ ಬಂದುಬಿಡಿ, ಅವತ್ತು ಅಪ್ಪನ ಕಾರ್ಯಕ್ರಮ ಇದೆ ಅಂತ ಹೇಳಿದೆ. ಆಯಿತು, ಹಾಗಾದರೆ ಸೆಪ್ಟೆಂಬರ್ 17 ಬಂದುಬಿಡ್ತೀನಿ, ನನಗೆ ಟಿಕೆಟ್ ಮಾಡಿಸ್ಬಿಡಿ ಈಗಲೇ ಅಂದರು. ಆಮೇಲೆ ಅವ್ರಿಗೆ ಸ್ವಲ್ಪ ಶುರು ಆಗಿತ್ತು. ಅವಾಗಲೇ ಆಗಸ್ಟ್ 17ಕ್ಕೆ ಒಂದು 8 ದಿವಸ ಮೊದಲಿದ್ದಾಗ ಫೋನ್ ಮಾಡಿದ್ರು ನನಗೆ. ನೀನು 17ನೇ ತಾರೀಕು ಬಾ ಅಂದು, ಇನ್ನೂ ತನಕ ನಂಗೆ ಟಿಕೆಟೇ ಕಳಿಸಿಲ್ಲ, ನೀನು ಹೇಗೆ ಬರೋದು? ನಾನು ಈ 17 ಅಲ್ಲ ಭೈರಪ್ಪನವರೇ, ಮುಂದಿನ ತಿಂಗಳು ಸೆಪ್ಟೆಂಬರ್ 17 ಅಂದಿದ್ದೆ. ಟಿಕೆಟ್ ಮಾಡಿಸಿದ್ದೆ. ಬಂದರು ಅವರು ಒಬ್ಬರೇ ಬಂದು 8 ದಿವಸ ಮನೆಯಲ್ಲೇ ಇದ್ದರು. ನಮ್ಮ 17ರ ಕಾರ್ಯಕ್ರಮ ಚೆನ್ನಾಗಾಯಿತು, ಜನನೂ ಸೇರಿದರು. ಆಮೇಲೆ ಹುಬ್ಬಳ್ಳಿ ಧಾರವಾಡ ನಾನು ಓಡಾಡಬೇಕಂದ್ರು. ಬೆಳಗ್ಗೆ ನೃಪ್ತಂಗ ಬೆಟ್ಟಕ್ಕೆ 2 ಸಲ ಬಂದರು ನನ್ನ ಜೊತೆಗೆ. ಏರೋಕ್ಕಾಗಲಿಲ್ಲ, ಕೆಳತನಕ ಹೋದೆ. ನಾನು ಇಲ್ಲಿದ್ದಾಗ ಎಲ್ಲ ತುಂಬ ಬರ್ತಿದ್ದೆ ನೃಪ್ತಂಗ ಬೆಟ್ಟಕ್ಕೆ ಅಂದರು. ಉಣಕಲ್ ಕೆರೆ ನೋಡಬೇಕು, ಇಲ್ಲಿ ನೆತ್ತಿ ಮೇಲಿಂದ ಕಾಣ್ತಿತ್ತು ಕೆರೆ ನೋಡಬೇಕು. ಕೆರೆಗೂ ಕರ್ಕೊಂಡೋಗಿದ್ದೆ ಮಾರನೇ ದಿವಸ. ಇಲ್ಲಿ ನಗರೇಶ್ವರ ಗುಡಿ ಕಂಚಗಾರ ಗಲ್ಲಿ ಅಂತಿದೆ ಇಲ್ಲೇ ಪೇಟೆಗೆ, ಅಲ್ಲಿ ಅವರು ಸಂಗೀತ ಕಲಿತಿದ್ರಂತೆ. ಆ ಓಣಿಗೆ ಹೋಗೋಕ್ಕಾಗತ್ತಾ ಈಗ ಅಂದರು. ಹೋಗೋಣ ಅಂಥೇಳಿ ಅಲ್ಲೂ ಕರ್ಕೊಂಡೋಗಿದ್ದೆ. ಅವಾಗ ಅವ್ರು ಹೇಳಿದ್ರು, ಇಲ್ಲಿ ನಾನು ಸೈಕಲ್ ಮೇಲೆ ಬಂದು ಇಲ್ಲಿ ಸಂಗೀತ ಕಲಿತಿದ್ದೆ, ಒಂದು ಸಲ ಬಿದ್ದು ನನ್ನ ಬೆನ್ನು ಮೂಳೆಗೆ ಪೆಟ್ಟು ಬಿದ್ದಿತ್ತು, ಸೈಕಲ್ ಮೇಲಿಂದ ಬಿದ್ದು. ಇಲ್ಲಿ KMCಲಿ ಅಡ್ಮಿಟ್ ಆಗಿದ್ದೆ 2-3 ದಿನ ಅಂತ. ಅಂದರೆ ಹಳೆ ಹುಬ್ಬಳ್ಳಿ ಬದುಕನ್ನು ಅವರೆಲ್ಲ ನೆನಪಿಸ್ಕೊಂಡ್ರು. ಇಲ್ಲಿ ತೋಫ್ಖಾನೆ ಮನೆಗೆ ಹೋಗಿದ್ದರು. ಹುಬ್ಬಳ್ಳಿ ಅವರ ಮನದಲ್ಲಿ ಮನೆ ಮಾಡಿತ್ತು ಕೊನೆ ತನಕ. ಹೌದು, ಅವರು ಮೈಸೂರು ಬಿಟ್ಟರೆ ನಂಗೆ ಬಹಳ ಇಷ್ಟದ ಊರು ಅಂದರೆ ಹುಬ್ಬಳ್ಳಿ ಅಂತ ಸುಮಾರು ಸಲ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗಲೆಲ್ಲ ಹೇಳಿದ್ದಾರೆ ಅವರು. ಹೋದ ವರ್ಷ ಬಂದಾಗಲೂ ಅವ್ರು ಏನು ಹೇಳಿದ್ರು ಅಂದರೆ, ಧಾರವಾಡ ಎಲ್ಲ ಓಡಾಡಿದ್ವಿ, ಹಳೆ ಧಾರವಾಡ, ನನಗೆ ಕಾಮನಕಟ್ಟೆ ಅದೆಲ್ಲ ನೋಡೋಣ ಒಂದು ರೌಂಡ್ ಸುಮ್ಮನೆ ಅಂದರು. ಬೇಂದ್ರೆಯವರು, ಕಾಮನಕಟ್ಟೆ ಅಂದರೆ ಬೇಂದ್ರೆಯವರ ಬಹಳ ಪ್ರೀತಿಯ ಸ್ಥಳ ಅದು. ಕಾಮನಕಟ್ಟೆ, ಫಗು ಹಳ್ಕಟ್ಟಿಯವ್ರ ಮನೆ, ಗಂಗೂಬಾಯಿ ಹಾನಗಲ್ರ ಹುಟ್ಟಿದ ಮನೆ, ಆ ರೋಡೆಲ್ಲ ಓಡಾಡಿ ಅಲ್ಲಿ ಶಶಿಧರ್ ನರೇಂದ್ರ ಅವ್ರ ಮನೆಗೂ ಹೋಗಿದ್ವಿ. ಹೋದಾಗ ಅವರು ಆಮೇಲೆ ವಾಪಸ್ ಬರ್ತಾ ಹೇಳಿದ್ರು ಅವರು, ಅಲ್ಲಿ ದಾರಿ ಒಳಗೆ ಎಲ್ಲಿ ವನವಾಸಿ ರಾಮ ಮಂದಿರದ ಹತ್ರ ವೆಂಕಟೇಶ್ ಕುಮಾರ್ ಸಂಗೀತಗಾರ, ಅವರು ರಸ್ತೆ ಮೇಲೆ ನಿಂತರು. ಇವರು ನಮ್ಮ ಮನೆ ತನಕ ಏನು ಬರೋ ಅಂಥ ಅವಕಾಶ ಇಲ್ಲೇ ಇಲ್ಲ, ನನಗೆ ಗೊತ್ತು ನನಗೆ ಅಂಥೇಳಿ ರಸ್ತೆ ಮೇಲೆ ನಿಂತು ಕಾರ್ ನಿಲ್ಲಿಸಿ ಭೈರಪ್ಪನವ್ರಿಗೆ ಬಾಗ್ಲ ತೆಗ್ಸಿ ಭೈರಪ್ಪನವ್ರಿಗೆ ನಮಸ್ಕಾರ ಮಾಡಿದ್ರು. ಪಾದ ಮುಟ್ಟಿ ನಮಸ್ಕಾರ ಮಾಡಿ, ನಿಮ್ಮನ್ನು ನೋಡೋದೇ ಒಂದು ಭಾಗ್ಯ, ಇಲ್ಲಿ ತನಕ ಬಂದಿರಿ, ಮನೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ನೀವು ಗಡಿಬಿಡಿ ಒಳಗೆ ಇದ್ದೀರಿ ಅಂತ ಗೊತ್ತಾಯ್ತು ನನಗೆ, ನಿಮ್ಮ ಪಾದ ಮುಟ್ಟಿದ ಒಂದು ಭಾಗ್ಯ ಅಂತ ವೆಂಕಟೇಶ್ ಕುಮಾರ್ ಅವರು ನಮಸ್ಕಾರ ಮಾಡಿದರು. ಆವಾಗ ಅವ್ರು ಮುಂದೆ ಬಂದ ಮೇಲೆ ನನ್ನ ಹತ್ರ ಹೇಳಿದರು, ಈ ಹುಬ್ಬಳ್ಳಿ ಧಾರವಾಡದ ಜನ ಮತ್ತು ಉತ್ತರ ಕರ್ನಾಟಕದ ಜನ, ಇವರು ಎಮೋಷನಲ್ಲಿ ಭಾಳ ಸ್ಟ್ರಾಂಗ್, ಇವ್ರದ್ದು ಎಮೋಷನ್ಸ್ ಎಲ್ಲ ಭಾಳ ಸ್ಟ್ರಾಂಗ್ ಇದ್ದಾವೆ. ಹೀಗಾಗಿ ಇವ್ರಿಗೆ ಸಂಗೀತ ಸಾಹಿತ್ಯ ಹೆಚ್ಚು ಒಲಿಯುತ್ತೆ. ನಮ್ಮ ಕಡೆ ದಕ್ಷಿಣ ಕರ್ನಾಟಕ ಜನರ ಹತ್ರ ಎಮೋಷನ್ಸ್ ವೀಕ್ ಇರುತ್ತೆ ಅಂತ ಹೇಳಿದ್ರು ಅವರು. ಬಕ್ರಿ ರೊಟ್ಟಿ ಅಂದರೆ ಭಾಳ ಇಷ್ಟ. ಇಲ್ಲಿ ಬಂದಾಗಲೆಲ್ಲ ತೋಫ್ಖಾನೆ ಅವ್ರ ಮನೆ ಒಳಗಾಯ್ತು. ನಮ್ಮ ಮನೆಗೆ ಬಂದಾಗ ಹುಬ್ಬಳ್ಳಿ ನಮ್ಮ ತಾಯಿ ಇರೋಕ್ಕಂತ ಬಿಸಿ ಬಿಸಿ ಬಕ್ರಿ ಮಾಡಿಸಿ ತಿಂತಿದ್ರು. ಬಿಸಿ ಬಿಸಿ ಬಕ್ರಿ, ತುಪ್ಪ, ಪಲ್ಯ. ಕೊನೆಯದಾಗಿ ದೊಡ್ಡ ಧೀಮಂತ ಸಾಹಿತ್ಯನ ತಮ್ಮ ಭಂಡಾರ ಕಳೆದುಕೊಂಡಿದೆ. ಈ ಒಂದು ಭಂಡಾರದ ಮಗ ಅಂತ ಹೇಳ್ಬೋದು, ಏನು ಹೇಳ್ತೀರಿ ಕೊನೆಯದಾಗಿ? ಅಲ್ಲ, ಏನು ಭಾಳ ದುಃಖ ಆಗುತ್ತೆ, ಭಾಳನೇ ದುಃಖ ಆಗುತ್ತೆ. ಯಾಕಂದರೆ ಅವ್ರು ಬರೀ ಒಬ್ಬರು ಲೇಖಕರು ಹಾಗೆ ಹೀಗೆ ಅಂತೆಲ್ಲ ಅವಾಗವಾಗ ಫೋನ್ ಮಾಡೋರು, ಮಾಡಿ ಎಲ್ಲ ಸುಖ ದುಃಖ ಅದು ಇದು ಅವ್ರಿಗೆ ಮಾತಾಡ್ಬೇಕು ಅನ್ನಿಸ್ದಾಗ ಬಹುಶಃ ಒಂದಷ್ಟು ಜನಗಳದ್ದು ಲಿಸ್ಟ್ ಇಟ್ಕೊಂಡಿದ್ರೆ ಕಾಣುತ್ತೆ. ಪ್ರತಿ ಟರ್ನ್ ಬಂದಾಗೆಲ್ಲ ಮಾತಾಡೋರು. ಭೈರಪ್ಪನವ್ರ ಫೋನ್ ಬಂತು ಅಂದರೆ ಒಂದು 20 ನಿಮಿಷ ಕನಿಷ್ಠ ಮಾತಾಡ್ತಾರೆ ಅನ್ನೋ ತಯಾರಾಗಿ ಎಲ್ಲ ವಿಷಯಗಳನ್ನ ಕೇಳೋರು. ಮನೆ ವಿಷಯ, ಈ ಸಾಹಿತ್ಯದ ವಿಷಯ, ಪುಸ್ತಕ ಮಾರಾಟದ ವಿಷಯ, ಪ್ರಕಾಶನದ ಎಲ್ಲರೂ ಮಾತಾಡೋರು. 2024 ಇಸ್ವಿಯೊಳಗೆ ನಮ್ದು 2 ಪುಸ್ತಕ ಬೆಂಗಳೂರೊಳಗೆ, ಅವ್ರಿಗೆ ಕಷ್ಟ ಆಗತ್ತೆ ಇಲ್ಲಿ ಬರೋದು ಅಂತೇಳಿ ಬೆಂಗಳೂರೊಳಗೆ ಬಿಡುಗಡೆ ಮಾಡಿಸಿದ್ದೆ. ವಿಕ್ರಮ್ ಸಂಪತ್ ಅವ್ರದ್ದು ಹಿಸ್ಟಾರಿಕಲ್, ಅದು ಅವರೇ ಈ ಪುಸ್ತಕ ಕನ್ನಡಕ್ಕೆ ಬರಬೇಕು, ನೀನು ಪಬ್ಲಿಷ್ ಮಾಡಿದ್ದು ಅಂಥೇಳಿ ಅವರ ಸ್ನೇಹಿತರಿಗೆ ಅದನ್ನು ಅನುವಾದಕ್ಕೂ ಹೇಳಿ ಅವ್ರು 3 ಪುಸ್ತಕ ಭೈರಪ್ಪನವರೇ ಸ್ವತಃ ಅನುವಾದ ಮಾಡಲಿಕ್ಕೆ ಒತ್ತಾಯ ಮಾಡಿ ಅನುವಾದ ಮಾಡಿಸಿ ನನಗೆ ಪಬ್ಲಿಷ್ ಮಾಡೋಂತ ಗಂಟು ಬಿದ್ದಿದ್ರು. ಸಾವರ್ಕರ್ ಭಾಗ 1, 2, ಭಾರತದ ಧೀರ ಚೇತನಗಳು,
ಅಂದರೆ ಭಾಳ ಆಪ್ತರೆ ಫ್ಯಾಮಿಲಿ ಫ್ರೆಂಡಾಗೆ ಇದ್ದರು. ಎಲ್ಲ ಅವರು ಲೇಖಕರು ಅದೆಲ್ಲ ಸೆಕೆಂಡ್ರಿ, ಆದರೆ ಭಾಳ ದೊಡ್ಡ ಎಮೋಷನ್ ಸ್ಟ್ರಾಂಗ್ ಇರೋ ವ್ಯಕ್ತಿ. ಇದು ಒಂದಿಷ್ಟು ಆ ಒಂದು ಸಾಹಿತ್ಯದ ಭಂಡಾರದ ಮಾಲೀಕರ ಮಾತುಗಳು. ಹುಬ್ಬಳ್ಳಿಗಿರುವಂಥ ನಂಟನ್ನು ಆ ಒಂದು ಮಾತಿನ ಮುಖಾಂತರ ಬಿಚ್ಚಿಟ್ಟಿರುವಂಥದ್ದು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.